ಅಂಜಲಿ ಮೌನವಾದಳು. ಆ ಮೌನ ಕಾವ್ಯಳನ್ನು ಸುಡತೊಡಗಿತು. ಕಾವ್ಯಳಿಗೆ ಎಲ್ಲವನ್ನೂ ಅರ್ಥ ಮಾಡಿಸಿತ್ತು. ಹಾಗಾದರೆ ಆದಿತ್ಯನನ್ನು ಒಪ್ಪಿಸುವ ವಿಚಾರದಲ್ಲಿ ಅಂಜಲಿಯು ಸೋತು ಹೋದಳೆ. ಇನ್ನೆಂದಿಗೂ ಆದಿತ್ಯ ಸಿಗಲಾರನು ಎಂಬುದು ಖಾತ್ರಿಯಾಯಿತು. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಅಂಜಲಿ ತನ್ನೊಂದಿಗೆ ಡ್ರಾಮಾ ಮಾಡಿ ತಾನು ಆದಿತ್ಯನಿಗೆ ಹತ್ತಿರವಾಗುವುದಕ್ಕೆ ಹೊರಟಿದ್ದಾಳೆಯೇ ಎಂಬ ಯೋಚನೆ ಮೂಡಲಾರಂಭಿಸಿತು. ಎಷ್ಟೇ ಕಷ್ಟವಾದರೂ ನಿಮ್ಮಿಬ್ಬರನ್ನು ಒಂದು ಮಾಡುತ್ತೇನೆ ಎಂದು ಹೇಳಿದವಳು ಇಂದು ಇಷ್ಟು ಶಾಂತವಾಗಿ ಆದಿತ್ಯನ ಒಪ್ಪಿಗೆ ಇಲ್ಲ ಎಂದು ಹೇಳುತ್ತಿದ್ದಾಳೆ ಎಂದರೆ ಏನರ್ಥ? ನಾನು ಅಂಜಲಿಯನ್ನು ರಾಯಭಾರಕ್ಕೆ ಕಳುಹಿಸಿದ್ದೇ ತಪ್ಪಾಯಿತಾ ಎಂಬೆಲ್ಲ ಯೋಚನೆಗಳು ತಲೆಯಲ್ಲಿ ತುಂಬಿ ಹೋದವು. ಅಲ್ಲಿ ನಿಲ್ಲಲಾಗದೆ ಕಾವ್ಯ ಅಲ್ಲಿಂದ ಹೊರಟು ಹೋದಳು. ಕಾವ್ಯಳಿಗೆ ಬೆನ್ನು ಹಾಕಿ ಮೌನವಾಗಿ ನಿಂತಿದ್ದ ಅಂಜಲಿಗೆ ಕಾವ್ಯಳನ್ನು ನೋಡುವ ಧೈರ್ಯವಿರಲಿಲ್ಲ. ಆದರೆ ಕಾವ್ಯ ಯಾವ ಪ್ರತಿಕ್ರಿಯೆಯನ್ನು ನೀಡದೇ ಇರುವುದರಿಂದ ಹಿಂತಿರುಗಿ ನೋಡಿದಳು. ಆದರೆ ಕಾವ್ಯ ಅಲ್ಲಿಂದ ಹೊರಟು ಹೋಗಿದ್ದಳು. ಕಾವ್ಯ ಹೋಗಿದ್ದು ತಿಳಿದು ಆಕೆಗೆ ಬಹಳ ಬೇಸರವಾಯಿತು. ಆದರೆ ನಿಜ ಹೇಳದೆ ಬೇರೆ ದಾರಿ ಇರಲಿಲ್ಲ. ಅಂಜಲಿಯು ಕಾವ್ಯಳನ್ನು ಸಮಾಧಾನಿಸಲು ಅವಳ ಹಿಂದೆಯೇ ಹೆಜ್ಜೆ ಹಾಕಿದಳು. ಕಾವ್ಯ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದರಿಂದ ಅವಳೊಂದಿಗೆ ಮಾತನಾಡಲಾಗಲಿಲ್ಲ. ಅವಳು ಏಕಾಂತವಾಗಿರಲು ಬಯಸಿದ್ದರಿಂದ ಅವಳನ್ನು ಅವಳ ಪಾಡಿಗೆ ಬಿಟ್ಟಳು. ಹೀಗೆ ಕೆಲವು ದಿನಗಳು ಕಳೆದವು. ಮನೆಯಲ್ಲಿ ರೇಷನ್ ತರುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ಆದಿತ್ಯನೇ ಮಾಡುತ್ತಿದ್ದ. ಹೀಗೆ ಒಂದು ದಿನ ಸೂಪರ್ ಮಾರ್ಕೆಟ್ನಲ್ಲಿ ಏನೋ ದಿನಸಿ ಸಾಮಾನುಗಳನ್ನು ಖರೀದಿಸುತ್ತಿದ್ದವನಿಗೆ ಆಕಸ್ಮಿಕವಾಗಿ ಅಂಜಲಿಯ ತಾಯಿ ಎದುರಾದರು. ಮಾತಾಡುತ್ತಾ ಅಂಜಲಿಯ ವಿಷಯವೂ ಬಂದಿತ್ತು. ಅವಳಿಗೆ ನಿನ್ನ ಮದುವೆಯಾಗುವ ಭಾಗ್ಯ ಇಲ್ಲದೆ ಹೋಯಿತು. ಆದರೂ ಪ್ರತಿದಿನ ನಿನ್ನದೇ ಮಾತು. ಇತ್ತೀಚೆಗೆ ನೀನು ಆಕೆಯೊಂದಿಗೆ ಸರಿಯಾಗಿ ಮಾತನಾಡುತ್ತಿಲ್ಲ ಎಂದು ಬಹಳ ಬೇಸರಗೊಂಡಿದ್ದಾಳೆ. ನೀವಿಬ್ಬರು ಮೊದಲಿನಿಂದಲೂ ಒಳ್ಳೆಯ ಸ್ನೇಹಿತರು. ಮುಂದೆಯೂ ಹಾಗೇ ಇರಿ ಎಂದು ಹೇಳಿದರು. ಅಷ್ಟರಲ್ಲಿ ರಾಜಶೇಖರ್ ಕೂಡ ಜೊತೆಯಾದರು. ಅವರ ಪರ್ಚೇಸಿಂಗ್ ಎಲ್ಲ ಮುಗಿದಿದ್ದರಿಂದ ಅಲ್ಲಿಂದ ಹೊರಟರು. ಆದಿತ್ಯ ಮನೆಗೆ ಬಂದವನು ಮನೆಗೆ ತಂದ ಎಲ್ಲ ಸಾಮಾನುಗಳನ್ನು ಒಂದೊಂದಾಗಿ ಜೋಡಿಸತೊಡಗಿದ. ತಲೆಯಲ್ಲಿ ಅಂಜಲಿ ತಾಯಿ ಹೇಳಿದ ವಿಚಾರವೇ ಕೊರೆಯುತ್ತಿತ್ತು. ಅಂಜಲಿ ದಿನ ನನ್ನ ಬಗ್ಗೆ ಮಾತನಾಡುತ್ತಾಳೆ ಎಂದರೆ ಏನರ್ಥ? ನಾನು ಆಕೆಯನ್ನು ಅವಾಯ್ಡ್ ಮಾಡಿದ್ದರಿಂದ ಬಹಳ ಬೇಸರಗೊಂಡಿದ್ದಾಳೆ ಎಂದು ಹೇಳಿದರು. ಹಾಗಾದರೆ ಅಂಜಲಿಗೆ ನನ್ನ ಮೇಲೆ ಅಲ್ಪ ಸ್ವಲ್ಪವಾದರೂ ಫೀಲಿಂಗ್ಸ್ ಇರಬಹುದೇ? ಕಾರಣಾಂತರಗಳಿಂದ ಏನನ್ನೂ ಹೇಳಲಾಗದೆ ಸುಮ್ಮನಿರಬಹುದೇ ಅನ್ನಿಸಿತು. ಅಂಜಲಿಯದ್ದು ಮೊದಲಿನಿಂದಲೂ ಸೌಮ್ಯ ಸ್ವಭಾವ, ಪರೋಪಕಾರ ಮಾಡುವ ಗುಣ. ಕಷ್ಟದಲ್ಲಿರುವವರಿಗೆ ತನ್ನ ಕೈಲಾದ ಸಹಾಯ ಮಾಡಲು ಎಂದಿಗೂ ಮುಂಚೂಣಿಯಲ್ಲಿರುತ್ತಾಳೆ. ಅವಳ ಈ ಸ್ವಭಾವವೇ ಅವಳನ್ನು ಈ ಇಕ್ಕಟ್ಟಿಗೆ ಸಿಲುಕಿಸಿರಬಹುದು ಎನ್ನಿಸಿತು. ಕಾವ್ಯ ನನ್ನನ್ನು ಇಷ್ಟಪಡುತ್ತಿರುವುದರಿಂದ ತನ್ನ ಫೀಲಿಂಗ್ಸ್ ಎಲ್ಲವನ್ನೂ ಮುಚ್ಚಿಟ್ಟು ಆಕೆಗೆ ಒಳಿತು ಮಾಡಲು ಹೊರಟಿರಬಹುದು. ಆದರೆ ಅದನ್ನು ತಿಳಿಯುವುದಾದರೂ ಹೇಗೆ? ಅಂಜಲಿಯೊಂದಿಗೆ ಇದರ ಬಗ್ಗೆ ನೇರವಾಗಿ ಮಾತಾಡಿದರೆ ಏನೂ ಪ್ರಯೋಜನವಾಗದು ಎಂಬುದು ತಿಳಿದಿತ್ತು. ಆದರೆ ಹೇಗೆ ತಿಳಿಯುವುದು ಎಂದು ತೋಚಲಿಲ್ಲ. ಇದಕ್ಕಾಗಿ ಆದಿತ್ಯ ಒಂದು ಉಪಾಯ ಮಾಡಿದ. ತನ್ನ ಹಳೆಯ ಸ್ನೇಹಿತರೆಲ್ಲರಿಗೂ ತನ್ನ ಮದುವೆ ನಿಶ್ಚಯವಾಯಿತು ಎಂಬಂತೆ ಸುದ್ದಿ ಹರಡಿಸಿದ. ಈ ವಿಚಾರ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾವ್ಯಳಿಗೂ ತಲುಪಿತು. ಕಾವ್ಯ ಇತ್ತೀಚೆಗೆ ಅಂಜಲಿಯಿಂದ ಅಂತರ ಕಾಯ್ದುಕೊಂಡಿದ್ದಳು. ಆದಿತ್ಯ ತನ್ನಿಂದ ದೂರವಾಗಲು ಆಕೆಯೇ ಕಾರಣ ಎಂದು ತಿಳಿದುಕೊಂಡಿದ್ದಳು. ಆದರೆ ಆ ಕ್ಷಣ ಕಿವಿಗಪ್ಪಳಿಸಿದ ಆದಿತ್ಯನ ಮದುವೆಯ ವಿಚಾರ ಕಾವ್ಯಳಿಗೆ ಆಶ್ಚರ್ಯದೊಂದಿಗೆ ಆಘಾತವನ್ನು ಉಂಟುಮಾಡಿತು. ಅಂದರೆ ಆದಿತ್ಯ ಬೇರೆಯವರೊಂದಿಗೆ ವಿವಾಹ ನಿಶ್ಚಯಿಸಿಕೊಂಡಿದ್ದಾನೆಯೇ? ಹಾಗಾದರೆ ಅಂಜಲಿ ಆದಿತ್ಯನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ಎಂಬ ನನ್ನ ಯೋಚನೆ ತಪ್ಪೇ? ಆದರೆ ಅಂದು ಅವಳ ಕೋಣೆಯಲ್ಲಿ ಸಿಕ್ಕ ಫೋಟೋ? ಹೌದು, ಒಂದು ದಿನ ಕಾವ್ಯ ಅಂಜಲಿಯ ರೂಮಿನಲ್ಲಿ ಪುಸ್ತಕದಲ್ಲಿ ಬಚ್ಚಿಟ್ಟಿದ್ದ ಆದಿತ್ಯನ ಫೋಟೋ ನೋಡಿದಳು. ಅದನ್ನು ನೋಡಿದ ಮೇಲೆ ಕಾವ್ಯಳಿಗೆ ಅಂಜಲಿ ಆದಿತ್ಯನನ್ನು ಪ್ರೀತಿಸುತ್ತಿರುವುದು ಖಾತ್ರಿಯಾಗಿತ್ತು. ಇದಾದ ಮೇಲೆ ಅಂಜಲಿಯನ್ನು ನೋಡಿದಾಗಲೆಲ್ಲ ಅಂಜಲಿ ತನಗೆ ಮೋಸ ಮಾಡಿದ್ದಾಳೆ ಎಂಬ ಭಾವನೆ ಬರುತ್ತಿತ್ತು. ಆದ್ದರಿಂದಲೇ ಆದಷ್ಟು ಅವಳಿಂದ ದೂರವೇ ಇರಲು ಬಯಸುತ್ತಿದ್ದಳು. ಆದರೆ ಇಂದು ಆಕೆ ಕೇಳಿದ ಸುದ್ದಿ ಕಾವ್ಯಳ ಎಲ್ಲ ತಪ್ಪು ಅಭಿಪ್ರಾಯಗಳನ್ನು ಬದಲಿಸಿತ್ತು. ಕಾವ್ಯ ಅಂಜಲಿಯನ್ನು ನೆನೆಸಿಕೊಂಡು ಸಂಕಟಪಟ್ಟಳು. ಅವಳೆಷ್ಟು ಪ್ರೀತಿ ತೋರಿದರೂ ಕಾಳಜಿ ಮಾಡಿದರೂ ಆಕೆಯನ್ನು ಅನುಮಾನಿಸುತ್ತಲೇ ಬಂದೆ. ಆದಿತ್ಯನ ಮದುವೆ ವಿಚಾರ ತಿಳಿದರೆ ಅವಳ ಹೃದಯ ಒಡೆದು ಹೋಗಬಹುದು. ಆದರೂ ಅಂಜಲಿ ನನ್ನಂತಲ್ಲ. ತಾನು ಇಷ್ಟಪಟ್ಟಿದ್ದು ಕೈತಪ್ಪಿ ಹೋಗುತ್ತಿದ್ದರೂ ಸಹಿಸಿಕೊಂಡು ಸುಮ್ಮನಿದ್ದು ಬಿಡುತ್ತಾಳೆ. ನಾನು ಇಲ್ಲಿಯವರೆಗೆ ಅಂಜಲಿಗಾಗಿ ಏನನ್ನೂ ಮಾಡಲಾಗಲಿಲ್ಲ. ಆದಿತ್ಯ ನನ್ನನ್ನು ಪ್ರೀತಿಸದಿದ್ದರೂ ನಮ್ಮನ್ನು ಒಂದು ಮಾಡಲು ಅಂಜಲಿ ಪ್ರಯತ್ನಿಸಿದಳು. ಆದರೆ ಇಲ್ಲಿ ಆದಿತ್ಯ ಅಂಜಲಿಯನ್ನು ಪ್ರೀತಿಸುತ್ತಾನೆ, ಅಂಜಲಿಯು ಆದಿತ್ಯನನ್ನು ಪ್ರೀತಿಸುತ್ತಾಳೆ. ಆದರೆ ಹೇಳಿಕೊಳ್ಳದೆ ಇಬ್ಬರೂ ಬೇರೆಯಾಗುತ್ತಿದ್ದಾರೆ. ಅಂಜಲಿ ತನ್ನನ್ನು ಇಷ್ಟಪಡುವ ವಿಚಾರ ತಿಳಿಯದೆ ಆದಿತ್ಯ ಕೂಡ ಬೇರೆ ಮದುವೆಯಾಗಲು ಹೊರಟಿದ್ದಾನೆ. ಇಲ್ಲ, ಈ ಮದುವೆ ನಡೆಯಬಾರದು. ನಾನು ಹೇಗಾದರೂ ಆದಿತ್ಯ ಮತ್ತು ಅಂಜಲಿಯನ್ನು ಒಂದು ಮಾಡಲೇಬೇಕು ಎಂದುಕೊಂಡಳು. ಸಂಜೆ 5 ಗಂಟೆ. ಅಂಜಲಿ ಆಗಷ್ಟೇ ಆಫೀಸ್ ಮುಗಿಸಿ ಮನೆಗೆ ಬಂದಿದ್ದಳು. ಅಂಜಲಿಗೆ ಬಹಳ ಸುಸ್ತಾಗಿತ್ತು.
ಇತ್ತೀಚೆಗೆ ಜೀವನವೇ ಬೇಸರವಾಗತೊಡಗಿತ್ತು. ಆದಿತ್ಯನ ಮದುವೆಯ ವಿಚಾರ ಅಂಜಲಿಗೂ ತಿಳಿದಿತ್ತು. ಕಾವ್ಯ ಮತ್ತು ಆದಿತ್ಯನನ್ನು ಸೇರಿಸಲಾಗಲಿಲ್ಲವಲ್ಲ ಎಂಬ ನೋವು ಒಂದೆಡೆಯಾದರೆ, ಕಾವ್ಯ ಇತ್ತೀಚೆಗೆ ಸರಿಯಾಗಿ ಮಾತನಾಡದೇ ಇರುವುದು ಅವಳಿಗೆ ಇನ್ನಷ್ಟು ನೋವುಂಟು ಮಾಡಿತ್ತು. ಬಂದವಳೆ ಡೈನಿಂಗ್ ಟೇಬಲ್ ಮೇಲಿದ್ದ ಜಗ್ನಿಂದ ನೀರನ್ನು ಕುಡಿದು ಅಲ್ಲೇ ಇದ್ದ ಚೇರ್ನಲ್ಲಿ ಕುಳಿತಳು. ಶೀಲಾ ಮಗಳು ಬಂದಿದ್ದನ್ನು ಗಮನಿಸಿ ಅವಳ ಪಕ್ಕದಲ್ಲೇ ಬಂದು ಕುಳಿತರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಾವ್ಯ ವೇಗವಾಗಿ ಅಂಜಲಿಯ ಕೈ ಹಿಡಿದು ಅವಳನ್ನು ರೂಮಿಗೆ ಕರೆದೊಯ್ದಳು. ಕಾವ್ಯಳ ತಕ್ಷಣದ ಆ ಪ್ರತಿಕ್ರಿಯೆ ಅಂಜಲಿಯನ್ನು ಆಶ್ಚರ್ಯಗೊಳಿಸಿತು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.